ನಿಮ್ಮ ಅತ್ತಿಗೆಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅರ್ಚನಾ ಅಕ್ಕ ಜೀವನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಅದಕ್ಕೆ ಯಾರು ಏನು ಮಾಡಿದ್ರು ಪರವಾಗಿಲ್ಲ, ಅವನೇ ಅಚ್ಚುಕ್ಕೆ ಸರಿಯಾದ ಜೋಡಿ ಅಂತಿದ್ದೀರಾ? ನಾನು ಆ ಥರ ಹೇಳಿಲ್ಲ. ಆದರೆ ಅರ್ಚನಾ ಅಕ್ಕ ಜೀವನ ಸರಿ ಹೋಗಬೇಕು ಅಂದರೆ, ಅವ್ರು ಚೆನ್ನಾಗಿರಬೇಕು ಅಂದರೆ ಅವ್ರು ರಾಹುಲ್ ಅಣ್ಣನ ಮದುವೆ ಆದರೆ ಮಾತ್ರ ಸಾಧ್ಯ. ನನ್ನ ಕೈಲಿ ಏಳ್ತಿನೋ ಯೋಗ್ಯತೆನೋ ನಿಮಗಿಲ್ಲ, ಅದಕ್ಕೆ ಕೈ ಇಳಿಸಿತು. ಇನ್ನೊಂದು ಸರ್ತಿ ನನ್ನ ಮುಂದೆ ಒಂದು ವಿಷಯ ಮಾತಾಡಿದ್ರೆ ನಿಜವಾಗ್ಲೂ ಸುಮ್ಮನಿರಲ್ಲ. ಕಳ್ಳಿ 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 ಇದೆಲ್ಲ ಮಾಡಿಸಿರೋದು ಅರವಿಂದೇ ಯಾಕಾಗಿರ್ಬಾರ್ದು? ನನ್ನ ಕಂಡ್ರೆ ಆಗದೆ ಇರೋನು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಅವನ್ನ ಹೇಗೆ ನಂಬಲಿ? ನಾನು ಮನೇಲಿಲ್ಲ ಅನ್ನೋ ಖುಷಿಗೆ ಅದು ಯಾವಳನ್ನೋ ಕರ್ಸ್ಕೊಂಡಿರೋನು ನನ್ನ ಮನೆ ಬಿಟ್ಟು ಹೋಗ್ಲಿ ಅಂತ ಏನು ಬೇಕಾದರೂ ಮಾಡಕ್ಕೆ ಮುಂದಾಗಿರ್ಬೋದಲ್ವಾ? ಹೇಗಾದರೂ ಮಾಡಿ ಅವನ ಬಣ್ಣನ ಬಯಲು ಮಾಡೇ ಮಾಡ್ತೀನಿ. ನನ್ನ ವಿರುದ್ಧ ಯಾವನ್ನೂ ಬಿಟ್ಟಿದಾನೋ ಇಲ್ವೋ 100% ಅದು ನಂಗೆ ಗೊತ್ತಿಲ್ಲ. ಆದರೆ ಇನ್ಯಾವಳೋ ಜೊತೆ ಇವನ್ ಚಕ್ಕಂದ ಆಡ್ತಾ ಇರೋದು ಮಾತ್ರ ಕನ್ಫರ್ಮ್. ಅದಕ್ಕಾದ್ರೂ ಅವನಿಗೆ ಬುದ್ಧಿ ಕಲಿಸ್ತೀನಿ. ಸದ್ಯದಲ್ಲೇ ನಿನಗೆ ಆಪತ್ ಕಾದಿದೆ ಅರವಿಂದ್, ಅನ್ಭವಿಸಕ್ಕೆ ರೆಡಿ ಆಗಿರು. ಅವತ್ತು ನಿಮ್ಮ ಅತ್ತಿಗೆ ಅವಮಾನ ಮಾಡಿದ್ರು, ಇವತ್ತು ನೀನು ಅವಮಾನ ಮಾಡಿದೆ. ಹೀಗೆ ನೋಡಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಮಾತು ಬಿಡಬೇಕು. ಆದರೂ ತಮ್ಮ ಅನ್ನೋ ಭಾವನೆಯಿಂದ ನಿನ್ನ ಕರೆದಿದ ತಕ್ಷಣ ಬಂದು ಮಾತಾಡಿಸ್ತಿದ್ದೀನಿ ತಾನೆ. ನಿನ್ನ ಥರ ಆಗಿರೋ ವಿಷಯನ ದೊಡ್ಡದು ಮಾಡ್ತಾ ಹೋಗಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು ಅಂದರೆ ಈ ಮನೇಲಿ ದೀಪನ್ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಮಾತಾಡೋ ಹಾಗೆ ಇಲ್ಲ. ಅವನು ಒಬ್ಬನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತೀನಿ ಅಂದರೂ ನಾನೇ ಎಲ್ಲರೂ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ಇದನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಚ್ಚು. ನಮ್ಮ ಅತ್ತಿಗೆಗೆ ಈ ಮನೆಗೆ ಅವಮಾನ ಮಾಡಿದವನ್ನ ನಾನು ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಅವನನ್ನ ನನ್ನ ಭಾವ ಅಂತ ಒಪ್ಕೊಳಕ್ಕಾಗಲ್ಲ. ಈ ವಿಚಾರದಲ್ಲಿ ದೀಪ ಅವ್ರು ಮಾಡಿರೋದು ಬರೀ ತಪ್ಪಲ್ಲ, ದ್ರೋಹ ಅದು. ಅವ್ರು ನಮಗೆ ಈ ಮನೆಗೆ ದ್ರೋಹ ಮಾಡಿದ್ದಾರೆ. ನಿನ್ನ ಪ್ರಕಾರ ದೀಪ ದ್ರೋಹ ಮಾಡಿದಾಳೆ ಅಂದರೆ ನಾನು ರಾಹುಲ್ನ ಪ್ರೀತಿಸಿ ಈ ಮನೆಗೆ ದ್ರೋಹ ಮಾಡಿದ್ದೀನಿ ಅಂತಾನೆ ಅರ್ಥ. ದೀಪಂಗೆ ಶಿಕ್ಷೆ ಕೊಡ್ತಿರೋ ಥರ ನನಗೂ ಶಿಕ್ಷೆ ಕೊಡು. ಯಾಕೆ? ಅವಳಿಗೊಂಥರ ನ್ಯಾಯ, ನನಗೊಂಥರ ನ್ಯಾಯನಾ? ಪಾಪ ಅಮಾಯಕ ಹುಡುಗಿ ಸಿಕ್ಕಿದ್ಲು ಅಂತ ಎಲ್ಲರೂ ಸೇರ್ಕೊಂಡು ಅವಳನ್ನ ಗೋಳಿಕೋತಿದ್ದೀರಾ. ನಿನಗೂ ನಿಮ್ಮ ಅತ್ತಿಗೆಗೂ ಒಂಚೂರು ವ್ಯತ್ಯಾಸನೇ ಇಲ್ಲ. ಎಷ್ಟೇ ಆಗಲಿ ಅವ್ರ ನೆರಳಲ್ಲೇ ಅಲ್ವಾ ನೀನು ಬೆಳೆದಿದ್ದು. ಅದಕ್ಕೆ ನಿಮ್ಮ ಅತ್ತಿಗೆ ಥರನೇ ಬುದ್ಧಿ ನಿನಗೆ. ನೋಡ್ದ ಸೌಂದರ್ಯ, ನೀನಿಲ್ಲ ಅಂತ ನಿನ್ನ ಬಗ್ಗೆನೇ ಹಾಕೊಡ್ತಾ ಇದ್ದಾಳೆ. ಹೋಗು, ನೀನು ಆರ್ಭಟ ತೋರಿಸು, ಎಂಟ್ರಿ ಕೊಡು, ಹೋಗು. ನನ್ನ ಬುದ್ಧಿನೇ ಚಿರೋಗ್ ಬಂದಿದೆ ಅಂದರೆ ಏನರ್ಥ? ಅಂದರೆ ನಾನು ಅವನಿಗೆ ಕೆಟ್ಟ ಬುದ್ಧಿ ಹೇಳ್ಕೊಡ್ತಿದ್ದೀನಿ ಅಂತನಾ? ಮನೆಗೆ ಬಂದಿದ್ದೀರಲ್ಲ ಇವ್ರ ಅತ್ತೆ ಮಾವ, ಅವ್ರಿಗೆ ಅವಮಾನ ಮಾಡು ಅಂತ ನಾನು ಕಲ್ಸದ್ನಾ ಅಥವಾ ರಾಹುಲ್ನ ಮನೆಯಿಂದ ಹೊರಗೆ ಕಳಿಸು ಅಂತ ನಾನು ಹೇಳದ್ನಾ? ನನಗೆ ಅವಮಾನ ಆಗಿದ್ರು ಆ ರಾಹುಲ್ನ ಸಂತೋಷವಾಗಿ ಮನೆ ಒಳಗೆ ಕರೆಸ್ಕೊಂಡಿದ್ದು ನನ್ನ ತಪ್ಪ? ದೀಪ ಮನೆಯವ್ರನ್ನ ಪ್ರೀತಿಯಿಂದ ಮಾತಾಡ್ಸಿತ್ತಪ್ಪ. ನನಗೆ ಅವಮಾನ ಆದರೂ ಪರವಾಗಿಲ್ಲ,
ನಿನ್ನ ಪ್ರೀತಿ ನಿನಗೆ ಸಿಗ್ಲಿ ಅಂತ ಹಳೇದನ್ನೆಲ್ಲ ಮರ್ತಿದ್ದು ನನ್ನ ತಪ್ಪ. ಹೇಳು ಅರ್ಚನಾ, ಮಾತಾಡು. ಅದಕ್ಕೆ ನೀವೇನು ಯಾರಿಗೂ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ನೀವೇನು ಅಂತ ನನಗೆ ಗೊತ್ತು, ಅಪ್ಪಂಗೆ ಗೊತ್ತು, ಅಷ್ಟು ಸಾಕು. ನಿಮ್ಮಲ್ಲಿರೋ ಒಳ್ಳೆ ಉದ್ದೇಶನ ಎಲ್ಲರೂ ಅರ್ಥ ಮಾಡ್ಕೋಬೇಕಂತ ಏನೂ ಇಲ್ಲ. ಅದು ಅಚ್ಚುನೇ ಆಗಲಿ ಇನ್ನೊಬ್ಬರೇ ಆಗಲಿ. ಬಂದಿದ್ದ ಮಹಾನ್ ಭಾವನ ಕ್ಷಮಿಸ್ತೀನಿ ಅಂದಿದ್ದು ನಿಮ್ಮ ದೊಡ್ಡ ಗುಣ. ಇದೇನಪ್ಪ ಬೆಳಿಗ್ಗೆ ಸಾಹೇಬ್ರಿಗೆ ಫೋನ್ ಮಾಡ್ತಾವ್ರೆ. ನಮಸ್ಕಾರ ಸಾಹೇಬ್ರೆ. ನಿನ್ ನಮಸ್ಕಾರಕ್ಕೊಂದು ಬೆಂಕಿ ಬಿತ್ತು. ಯಾಕೆ ಸಾಹೇಬ್ರೆ, ಏನಾಯ್ತು? ಏನಾಯ್ತಾ? ನಿನ್ ಮಗ ಮಾಡಬಾರ್ದು ಮಾಡಿದಾನೆ. ಇಷ್ಟು ದಿನ ನನ್ನ ಮಗಳು ಸಿಕ್ತಾಗ ಹೊರಗಡೆ ತೊಂದರೆ ಕೊಡ್ತಿದ್ದವನು ನಿನ್ನೆ ಗೂಳಿ ತರ ನಮ್ಮ ಮನೆಗೆ ನುಗ್ಗಿದಾನೆ. ನುಗ್ಗಿದ್ದು ಅಲ್ಲದೆ ಬಲವಂತವಾಗಿ ನನ್ನ ಮಗಳು ಕುಡಿಸಿ ಅವನು ಕಂಠ ಪೂರ್ತಿ ಕುಡ್ತಿದ್ದಾನೆ. ನನ್ ಕಂಡ್ರೆ ನಿಂಗಾಗಲ್ಲ ಅಲ್ಲ? ಪ್ರಮೋಷನ್ ಲೆಟರ್ಗೆ ನಾನು ಸೈನ್ ಮಾಡಿಲ್ಲ ಅನ್ನೋ ಕೋಪಕ್ಕೆ ನಿನ್ ಮಗನ್ ಚೂ ಬಿಟ್ಟಿದ್ಯಲ್ಲ, ಇದನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ. ನಿನ್ ಮಗನ ಮೇಲೆ ಕೇಸ್ ಹಾಕಿಸ್ತೀನಿ. ನಿನ್ ಪ್ರಮೋಷನ್ ಲೆಟರ್ಗೆ ಸೈನ್ ಮಾಡಲ್ಲ. ಅದೇನ್ ಕಿತ್ಕೊಂತ ಕಿತ್ಕೋ, ನಾನು ನೋಡ್ತೇನೆ. ಸಾಹೇಬ್ರೆ, ನನ್ನ ಮಗ ಮಾಡಿರೋದು ಅಕ್ಷಮ್ಯ ಅಪರಾಧ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನಾನೇನು ಕುಮ್ಮಕ್ ಕೊಟ್ಟಿಲ್ಲ, ಇದಕ್ಕೆ ನಾನು ಕಾರಣನೂ ಅಲ್ಲ. ತಲೆ ಕೆಟ್ಟು ಈ ಥರ ನಡ್ಕೊಂಡಿದ್ದಾನೆ ಅನ್ಸುತ್ತೆ. ಅವನಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತೀನಿ. ಚಿಕಿತ್ಸೆ ಕೊಡಿಸ್ದೆ ವಾಸಿ ಆಗುತ್ತೆ ಅನ್ನೋದಾದ್ರೆ ಅದಕ್ಕೇನು ಮಾಡಬೇಕು ಮಾಡ್ತೀನಿ ಸಾಹೇಬ್ರೆ. ಆದರೆ ನಾನು ಪ್ರಮೋಷನ್ ಲೆಟರ್ಗೆ ಸೈನ್ ಮಾಡಲ್ಲ ಅಂತ ಮಾತ್ರ ದಯವಿಟ್ಟು ಹೇಳಿಬಿಡಿ. ಅದೇನೋ ಮಾಡಬೇಕು ಅಂತಿದ್ಯಲ್ಲ, ಮೊದಲು ಅದನ್ನ ಮಾಡ್ದ ಬಾಕು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ.